ಆತ್ಮೀಯ ಬಂಧುಗಳೇ, ನಾನು ನಿಮ್ಮ ಶಾಸಕ ಎನ್ ಎ ಹ್ಯಾರಿಸ್ ನಿಮ್ಮ ಮುಂದೆ ಏನು ನಮ್ಮ ಲೋಕಸಭಾ ಚುನಾವಣೆ ಬಗ್ಗೆ ತಮ್ಮ ಹತ್ರ ಮತಯಾಚನೆಯನ್ನು ಮಾಡ್ತಾ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಕರ್ತವ್ಯ ನಿಮಗೆ ವಿಷಯಗಳನ್ನ ತಿಳಿಸುವಂಥದ್ದು. ನಮ್ಮ ಅಭ್ಯರ್ಥಿ ಒಬ್ಬ ಯುವಕ, ವಿದ್ಯಾವಂತ, ಕಾಂಗ್ರೆಸ್ ಪಕ್ಷ ಇವತ್ತು ನಿಮಗೆ ಒಂದು ಅಭ್ಯರ್ಥಿಯನ್ನಾಗಿ ಕೊಟ್ಟಿದ್ದಾರೆ, ಮನ್ಸೂರ್ ಅಲಿ ಖಾನ್. ಕರ್ನಾಟಕದಿಂದ ಹೆಚ್ಚು ಕಮ್ಮಿ 26 ಜನ ಬಿಜೆಪಿ ಪಕ್ಷದ ಸದಸ್ಯರಿದ್ರು, ಒಬ್ರು ಇಂಡಿಪೆಂಡೆಂಟ್ ಇದ್ರು, ಒಬ್ರು ಕಾಂಗ್ರೆಸ್ ಇದ್ರು. ಬಿಜೆಪಿ ಸದಸ್ಯರು ಯಾರೂ ಪಾರ್ಲಿಮೆಂಟ್ ಅಲ್ಲಿ ಯಾವತ್ತೂ ನಮ್ಮ ರಾಜ್ಯದ ಪರವಾಗಿ ಮಾತಾಡಲಿಲ್ಲ. ಕೊರೋನಾ ಇದ್ದಾಗಲೂ ಮಾತಾಡಲಿಲ್ಲ, ಫ್ಲಡ್ಸ್ ಬಂದಾಗಲೂ ಮಾತಾಡಿಲ್ಲ, ಡ್ರೌಟ್ ಇದ್ದಾಗಲೂ ಮಾತಾಡಿಲ್ಲ. ಯಾವತ್ತೂ ನಮ್ಮ ದುಡ್ಡನ್ನ, ರಾಜ್ಯದ ಟ್ಯಾಕ್ಸ್ ಅನ್ನ ಏನು ನಾವು ಕಟ್ಟಿದ್ವಿ ಅದನ್ನ ವಾಪಸ್ ಕೊಡದೇ ಇದ್ದಾಗಲೂ ಅವರು ಅದನ್ನ ಕೇಳುವಂತ ಕೆಲಸ ಮಾಡಲಿಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. ಹಾಗಾಗಿ ನಾವಿವತ್ತು ಒಳ್ಳೆಯವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸುವಂತ ಕೆಲಸ ಮಾಡಬೇಕು. ಆ ದಿಕ್ಕಿನಲ್ಲಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ಅಪೇಕ್ಷೆಯನ್ನ ಮಾಡ್ತಾ, ಈಗಾಗಲೇ 10 ತಿಂಗಳಿಂದ ಏನು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಯನ್ನ, ಯಾವ ಗ್ಯಾರಂಟಿಯನ್ನ ನಾವು ನಿಮಗೆ ಚುನಾವಣೆ ಮೊದಲು ಹೇಳಿದ್ವಿ, 5 ಗ್ಯಾರಂಟಿ ಕೂಡ ಇವತ್ತು ಸರಿಯಾಗಿ ಎಲ್ರಿಗೂ ತಲುಪುವಂತ ಕೆಲಸ ಮಾಡಿದ್ವಿ. ಮತ್ತೆ ನಮ್ಮ ಏನು ಕಾಂಗ್ರೆಸ್ ಪಕ್ಷ ಹಾಗೂ ಇಂಡಿಯಾ ಒಕ್ಕೂಟದ ಮ್ಯಾನಿಫೆಸ್ಟೋ ಏನ್ ಬಂದಿದೆ ಅದರಲ್ಲೂ ನಾವು 5 ನ್ಯಾಯವನ್ನ, ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ ಹಾಗೂ ಪಾಲುದಾರಿಕೆಯ ನ್ಯಾಯ ಅಂತೇಳಿ 5 ನ್ಯಾಯವನ್ನ ನಾವು ಅನೌನ್ಸ್ ಮಾಡಿದ್ದೀವಿ. ಇವತ್ತು ಈ ನ್ಯಾಯಗಳು ಕೇಳುವಾಗ ಬಿಜೆಪಿ ಅವರಿಗೆ, ಬಿಜೆಪಿ ನಾಯಕರಿಗೆ, ಪ್ರಧಾನಮಂತ್ರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಹೇಳಿರೋ ನುಡಿದಂತೆ ನಡೆದಿದ್ದೀವಿ. ನಾವು ಮುಂದೆ ಕೂಡ ಅದನ್ನೇ ಮಾಡ್ತೀವಿ. ಇವತ್ತು ಏನು ನಾವು ಹೇಳಿರುವಂತ ಯುವ ನ್ಯಾಯ ಏನಿದೆ ಅದು ಪ್ರತಿಯೊಬ್ಬ ಯುವಕನಿಗೆ 1 ಲಕ್ಷ ರೂಪಾಯಿ ಗ್ಯಾರಂಟಿ. ವಿದ್ಯಾವಂತ ಯುವಕ, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಕೊಟ್ಟು ಅಪ್ ಟು 1 ಲ್ಯಾಕ್ ರುಪೀಸ್ ನ್ಯಾಯ ಹೇಳ್ತಾ ಇದ್ದೀವಿ. ಹಾಗೆ ಮಹಿಳಾ ನ್ಯಾಯ, ಪ್ರತಿ ವರ್ಷ 1 ಲಕ್ಷ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ. ಸೊ ಅಗೇನ್ ನಾವು ಸ್ಟ್ರೆಂಥನಿಂಗ್ ಕೆಲಸ ಮಾಡ್ತಾ ಇದ್ದೀವಿ, ಶ್ರೀ ಶಕ್ತಿಯನ್ನ ಬಲಪಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ರೈತರಿಗೆ ಸಾಲ ಮನ್ನಾ, MSP ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುವಂಥದ್ದನ್ನ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಅದು ರೈತರಿಗೆ, ಯಾಕಂದ್ರೆ ಇಡೀ ಅನ್ನದಾತನಿಗೆ ನಾವು ಅವ್ರನ್ನ ನೋಡ್ಕೊಳ್ಳುವಂತ ಕೆಲಸ ಮಾಡಬೇಕಾಗಿದೆ, ಅದನ್ನ ಹೇಳ್ತಾ ಇದ್ದೀವಿ. ಎಲ್ಲಾ ಜಾತಿ ಧರ್ಮದವರು ಸೇರ್ಬೇಕಾಗಿರುವಂತ ಹಕ್ಕನ್ನ ಕೊಡಿಸ್ತೀವಿ ಅಂತ ಹೇಳಿದೀವಿ. ಇದರಲ್ಲಿ ತಪ್ಪೇನಿದೆ? ಯಾವ್ದಾದ್ರೂ ತಪ್ಪಿದೆಯಾ? ಯಾವ್ದಾದ್ರೂ ಕೊಡ್ತಾ ಇರೋದ್ರಲ್ಲಿ ಅನ್ಯಾಯ ಇದೆಯಾ? ಯಾವ್ದಾದ್ರೂ ಸೇರ್ಬೇಕಾಗಿರೋದು ಸೇರದೆ ಇರೋ ಕಾರ್ಯಕ್ರಮ ನಾವು ಹೇಳ್ತಾ ಇದ್ದೀವಾ? ಯಾವ್ದಾದ್ರೂ ಜಾತಿ ಧರ್ಮದ ಹೆಸರಲ್ಲಿ ನಾವು ಯಾವ್ದಾದ್ರು ಕಾರ್ಯಕ್ರಮ ಹೇಳ್ತಾ ಇದ್ದೀವಾ? ಆದ್ರೆ ಆಡಳಿತ ಪಕ್ಷದವರು ನಾವು ಹೇಳ್ತಾ ಇರೋದನ್ನ ಬೇರೆ ತರ ತಿರ್ಚಿ ಮರ್ಚಿ ಹೇಳ್ಬಿಟ್ಟು ಏನೋ ಒಂದು ಸಮುದಾಯಕ್ಕೆ ಕೊಡ್ತೀವಿ, ಇನ್ನೊಂದು ಸಮುದಾಯಕ್ಕೆ ಕೊಡಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಇದು ಸುಳ್ಳು, ಮೋಸ ಮಾಡುವಂತ ದಿಕ್ಕಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೇಳಿರುವಂತ ಎಲ್ಲಾ ಗ್ಯಾರಂಟಿಗಳು ಸಾಮಾನ್ಯ ಜನಕ್ಕೆ ಸಿಕ್ಕಿದ್ರೆ ಇಡೀ ದೇಶದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯನಿಗೂ ಶಕ್ತಿ ಸಿಗುತ್ತೆ. ಇದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅವರ ಸಿದ್ಧಾಂತ, ಅವ್ರು ಮಾಡ್ತಾ ಇರೋ ಕೆಲಸ, ಇದನ್ನೆಲ್ಲ ನೀವು ಆಲೋಚನೆ ಮಾಡಿ ಜಸ್ಟ್ ಕಂಪೇರ್ ಮಾಡಿ ನೋಡಿ. 65 ವರ್ಷದಲ್ಲಿ 56 ಲಕ್ಷ ಕೋಟಿ ಸಾಲ ಮಾಡಿದ್ದೀವಿ. 10 ವರ್ಷದಲ್ಲಿ 150 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 56 ವರ್ಷದಲ್ಲಿ ಏನೇನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಎಲ್ಲಾ ಡ್ಯಾಮ್ಗಳಿರ್ಬೋದು, ಏರ್ಪೋರ್ಟ್ ಇರ್ಬೋದು, ಬೇರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಎಲ್ಲ ನಾವು ಮಾಡಿದ್ವಿ. 10 ವರ್ಷದಲ್ಲಿ ಏನಾಗಿದೆ? ನಾವು ಮಾಡಿರೋದನ್ನೆಲ್ಲ ಮಾರಿಟ್ಟು, ನಾವು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಲ್ಲಿದ್ದಂತ ಯಾರ್ಯಾರು ಆಡಳಿತದಲ್ಲಿ ಇದ್ರು, ಯಾವ್ಯಾವ ಸರ್ಕಾರ ಇದ್ರು, ಎಲ್ಲರೂ ಸೇರ್ಕೊಂಡು. ಆದ್ರೆ ಈ 10 ವರ್ಷದಲ್ಲಿ 150 ಲಕ್ಷ ಕೋಟಿ ಸಾಲ ಮಾಡಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಏನೂ ಉತ್ತರ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಹಾಗಾಗಿ ನಮಗೆ ಜನಪರ ಸರ್ಕಾರ ಬೇಕು, ಜನರಿಗೋಸ್ಕರ ಕೆಲಸ ಮಾಡುವಂತ ಸರ್ಕಾರ ಬೇಕು. ಆ ದಿಕ್ಕಿನಲ್ಲಿ ನೀವು ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಸೀರಿಯಲ್ ನಂಬರ್ 1 ಹಸ್ತದ ಗುರುತಿಗೆ ನಿಮ್ಮ ಮತವನ್ನ ಕೊಟ್ಟು ಅವರನ್ನ ಗೆಲ್ಲಿಸಬೇಕು. ಹಾಗೆ ಈ ವಿಡಿಯೋ ಯಾರ್ಯಾರು ಎಲ್ಲೆಲ್ಲಿ ಕೇಳ್ತಾ ಇದ್ದೀರಿ, ಎಲ್ಲೆಲ್ಲಿ ತಲುಪುತ್ತೆ, ತಾವೆಲ್ಲರೂ ಕೂಡ ಹಸ್ತದ ಗುರುತಿಗೆ ಪ್ಲೀಸ್ ಕ್ಯಾಸ್ಟ್ ಯುವರ್ ವ್ಯಾಲ್ಯೂಬಲ್ ವೋಟ್ಸ್ ಇನ್ ಫೇವರ್ ಆಫ್ ಕಾಂಗ್ರೆಸ್ ಪಾರ್ಟಿ. ದಟ್ ಈಸ್ ಅ ಪಾರ್ಟಿ ವಿಚ್ ಕೀಪ್ಸ್ ಅಪ್ ಇಟ್ಸ್ ಕಮಿಟ್ಮೆಂಟ್ and only thinks for the people and program for the public and nobody else, and it only thinks about development of country and the people of the country. Thank you. I hope you understand and you will do your responsibility properly, because so that the coming generation can live happily, which is very important. There is a party in our country which is dividing us, and we here are uniting. Bharat Jodo
You cannot forget Rahul Gandhi, single man, walking 4,000 plus kilometers, Jammu Kashmir to Kanyakumari to Kashmir, and again from north to east, east to west, was not a joke. He had that commitment, he had that passion, he want to join us together, and he want to keep India together and Indians together. So please cast your valuable votes in favor of Congress party. Our symbol is hand symbol. Please don't forget this. Thank you. Jai Hind, Jai Karnataka, Jai Congress.